ಹಾಯ್ ವಿವರ್ಸ್, ಇವತ್ತು ನಾವು ಹಾಗಲಕಾಯಿ ಫ್ರೈನ ಮಾಡೋಣ. ಇಲ್ಲಿ ನಾನು ತುಂಬ ಚಿಕ್ಕ ಹಾಗಲಕಾಯಿನ ತೊಗೊಂಡಿದ್ದೀನಿ. ನೀವು ದೊಡ್ಡ ಹಾಗಲಕಾಯಿ ತೊಗೊಂಡ್ರೆ ಅದನ್ನು ಮಧ್ಯದಲ್ಲೇ ಕಟ್ ಮಾಡಿಕೊಂಡು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೋಬೋದು. ಈ ಹಾಗಲಕಾಯಿನ ಚೆನ್ನಾಗಿ ತೊಳೆದು ನೀರಿಲ್ಲದೆ ಇರೋ ಹಾಗೆ ಒರೆಸ್ಕೊಂಡು ನಾನೀಗ ಈ ಹಾಗಲಕಾಯಿನ ಮಧ್ಯದಲ್ಲಿ ಈ ರೀತಿ ಸೀಳ್ಕೊಳ್ತಾ ಇದ್ದೀನಿ. ಈ ರೀತಿ ಸೀಳ್ಬಿಟ್ಟು ಇದರ ಒಳಗಡೆ ಇರೋ ತಿರುಳನ್ನೆಲ್ಲ ಸರಿಯಾಗಿ ತೆಗಿಬೇಕು. ನೀವು ಈ ಥರ ಬೇಡ ಅನ್ನೋದಾದರೆ ಗಾಲಿ ಥರ ರೌಂಡ್ ಶೇಪಲ್ಲಿ ಕೂಡ ಕಟ್ ಮಾಡ್ಕೋಬಹುದು. ಆದರೆ ಈ ರೀತಿ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ, ಹಾಗೆ ಚೆನ್ನಾಗಿ ಫ್ರೈ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಡಿರೋ ಅಂಥ ಹಾಗಲಕಾಯಿಗೆ ನಾವು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ, ಹಾಗೆ 1 ಸ್ಪೂನಷ್ಟು ಉಪ್ಪನ್ನು ಸೇರಿಸಿ ಸರಿಯಾಗಿ ಮಿಕ್ಸ್ ಮಾಡಿ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ಅದರಲ್ಲಿರೋ ಕಹಿ ಅಂಶ ಹೋಗುತ್ತೆ, ಹಾಗೆ ಇದು ಸ್ವಲ್ಪ ನೀರು ಕೂಡ ಬಿಟ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ. ಈಗ ನಾನು ಗ್ಯಾಸ್ ಮೇಲೆ ಒಂದು ಬಾಳ್ಗೆನ ಇಟ್ಕೊಂಡು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಟೀ ಸ್ಪೂನಷ್ಟು ನಾನು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕು ಅನ್ನೋದಾದರೆ ಇಲ್ಲಿ ಕೊಬ್ಬರಿ ಅಥವಾ ಗಸಗಸೆನ ಬಳಸ್ಕೋಬೋದು. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಎಳ್ಳು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಒಂದು ತಟ್ಟೆಗೆ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಇದೇ ಬಾಣಲೆಗೆ ನಾನು ಒಂದು ಹೆಚ್ಚಿರುವಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ತೊಗೊಂಡಿರೋ ಅಂಥ ಹಾಗಲಕಾಯಿಗೆ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಸಾಕು ಅನಿಸುತ್ತೆ. ನೀವು ಜಾಸ್ತಿ ತೊಗೊಂಡಿದ್ರೆ ನೀವು 2 ಅಥವಾ 3 ಈರುಳ್ಳಿನ ಬಳಸ್ಕೋಬೋದು. ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಕೂಡ ನಾನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಹಾಕದೆ ಚೆನ್ನಾಗಿ ಪಿಂಕ್ ಆಗೋವರೆಗೂ ಈರುಳ್ಳಿನ ಹುರಿದು ಗ್ಯಾಸನ್ನು ಆಫ್ ಮಾಡಿ ಒಂದು ದೊಡ್ಡ ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಆ ಬಿಸಿಗೆ ನಿಂಬೆಹಣ್ಣು ಕೂಡ ಮೆತ್ತಗಾಗತ್ತೆ. ಮೊದಲೇ ನಾವು ಹುರಿದಿಟ್ಟಂಥ ಎಳ್ಳನ್ನು ಹಾಗೆ ಜೀರಿಗೆ ಮೆಂತ್ಯನ ಪೌಡ್ರ್ ಮಾಡ್ಕೊಳ್ಳೋಣ. ಈ ರೀತಿ ತರಿಯಾಗಿ ಆದರೆ ಸಾಕು. ಈ ಪೌಡ್ರಿಗೆ ನಾವು ಹುರಿದಿಟ್ಟಂಥ ಈರುಳ್ಳಿ ಹಾಗೆ ಹುಣಸೆಹಣ್ಣು ಬೆಳ್ಳುಳ್ಳಿನ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ. ಇದೆಲ್ಲ ಈ ರೀತಿ ಸ್ವಲ್ಪ ತರಿಯಾಗೆ ಪೇಸ್ಟ್ ಆಗಬೇಕು. ಇದಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ, ಹಾಗೆ 2 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ನಾವು ಉಪ್ಪು ಮತ್ತು ಅರಿಶಿನ ಹಾಕಿಟ್ಟಂಥ ಈ ಹಾಗಲಕಾಯಿ ಈ ರೀತಿ ನೀರನ್ನು ಬಿಟ್ಕೊಂಡಿದೆ. ಈ ನೀರನ್ನು ಚೆನ್ನಾಗಿ ತೆಗೆದು ಒಂದು ತಟ್ಟೆಗೆ ಇದನ್ನು ತೆಗೆದಿಟ್ಕೊಂಡು ಇದನ್ನು ನಾವು ಒಂದು 3 ಸ್ಪೂನಷ್ಟು ಎಣ್ಣೆನ ಹಾಕಿ ಹಾಗಲಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಕಪ್ಪಗಾದರೆ ಅಥವಾ ಹೊತ್ತಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ, ಆದರೆ ಚೆನ್ನಾಗಿ ಇದು ಫ್ರೈ ಆಗಬೇಕು. ನಿಮಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅನ್ನೋದಾದರೆ ನೀವು ಈ ಹಾಗಲಕಾಯಿನ ಸ್ಟೀಮಲ್ಲಿ ಕೂಡ ಬೇಯಿಸ್ಕೋಬೋದು. ಆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಒಂದು 5 ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಾಗೆ ಇದನ್ನು
ಒಂದು ಸೈಡಿಂದ ಇನ್ನೊಂದು ಸೈಡ್ಗೆ ತಿರುಗಿಸಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಆಗಿರೋ ಹಾಗಲಕಾಯಿನ ತಟ್ಟೆಗೆ ತೆಗೆದಿಟ್ಟು ಅದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿರೋವಂಥ ಮಸಾಲೆನ ಈ ಹಾಗಲಕಾಯಿ ಒಳಗಡೆ ಸ್ಟಫ್ ಮಾಡಬೇಕು. ನಾನು ತೊಗೊಂಡಿರೋವಂಥ ಹಾಗಲಕಾಯಿಗೆ ನಾನು ಮಾಡಿರೋವಂಥ ಒಂದು ಈರುಳ್ಳಿ ಮಸಾಲ ಸರಿಯಾಗಿ ಆಗುತ್ತೆ. ನೀವು ಜಾಸ್ತಿ ಹಾಗಲಕಾಯಿನ ತೊಗೊಂಡ್ರೆ ನೀವು 2-3 ಈರುಳ್ಳಿನ ಬಳಸ್ಕೊಳ್ಳಿ. ನೀವು ಬೇಕು ಅನ್ನೋದಾದರೆ ಇಲ್ಲಿ ಹುಣಸೆಹಣ್ಣು ಬದಲಿಗೆ ಟೊಮೆಟೊ ಕೂಡ ಬಳಸ್ಕೋಬೋದು. ಆದರೆ ತುಂಬ ನೀರಾಗಿ ಈ ಪೇಸ್ಟು ಆಗಬಾರ್ದು, ಗಟ್ಟಿಯಾಗಿ ಇದ್ರೇ ನಾವು ಇದನ್ನು ಫ್ರೈ ಮಾಡೋದಕ್ಕೆ ಆಗತ್ತೆ. ಆಗಲೇ ನಾವು ಫ್ರೈ ಮಾಡಿರೋಂಥ ಅದೇ ಬಾಣಲೆಗೆ ಈ ಮಸಾಲೆ ಎಲ್ಲ ತುಂಬಿರೋಂಥ ಹಾಗಲಕಾಯಿನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಒಂದು 5 ನಿಮಿಷ ಫ್ರೈ ಆದರೆ ಸಾಕು. ಈ ರೀತಿ ಇದನ್ನು ಮುಗುಚಿ ಹಾಕಿ ಅಂದರೆ ತಿರುಗಿಸ್ತಾ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ನೀವು ಮಸಾಲೆಗೆ ಉಪ್ಪು ಖಾರ ಹೆಚ್ಚು ಕಡಿಮೆ ಇದ್ದರೆ ಕೂಡ ಹಾಕ್ಕೋಬೋದು. ಒಂದು 5 ನಿಮಿಷ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಥವಾ ಲಿಡ್ಡನ್ನು ಕ್ಲೋಸ್ ಮಾಡಿ ಕೂಡ ನೀವು ಫ್ರೈ ಮಾಡ್ಕೋಬೋದು. ನೋಡಿ, ಇದು ತುಂಬ ಟೇಸ್ಟಿಯಾಗಿರುತ್ತೆ. ಚಿಕ್ಕ ಮಕ್ಕಳು ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ. ನೀವು ಒಂದು ಸಾರಿ ಈ ರೆಸಿಪಿನ ಟ್ರೈ ಮಾಡಿ, ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.